ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ ನಾನು ಸಿಂಪಲ್ ಆಗಿ ಬಿಸಿಬೇಳೆ ಬಾತ್ ಹೇಗ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡದೀನಿ. ಇದನ್ನ ಹೆಲ್ದಿ ಆಗಿ ಮಾಡ್ಕೋಬಹುದು. ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಬಿಸಿಬೇಳೆ ಬಾತ್ ಮಾಡಕ ನಾ ಇಲ್ಲಿ 1 ಕಪ್ ಅಕ್ಕಿ ತಗೊಂಡೇನು, ಅರ್ಧ ಕಪ್ ತೊಗರಿ ಬೇಳೆ ತಗೊಂಡೇನು. ತೊಗರಿ ಬೇಳೆ ನೀವು ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚ್ ಹಾಕಿ ಮಾಡ್ಕೋಬಹುದು. 1 ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡೇನು, ಒಂದ್ ಸ್ವಲ್ಪ ಕ್ಯಾರೆಟ್, ಒಂದ್ ಸ್ವಲ್ಪ ಬೀನ್ಸ್, ನೀವು ಬೇಕಂದ್ರೆ ನವಲು ಕೋಲದು ಬಿ ವೆಜಿಟೇಬಲ್ ನಿಮಗೆ ಯಾವ್ದು ಬೇಕು ಅದನ್ನ ಹಾಕಿ ಮಾಡ್ಕೋಬಹುದು. ಈಗ ನಾವು ಅಕ್ಕಿ ಬ್ಯಾಳಿ ತೊಳ್ಕೊಳ್ಳೋನು. ಇದನ್ನ ನೀವು 1-2 ಸಲ ಚಲೋದಂಗ್ ತೊಳ್ಕೋಬೇಕು. ಇವತ್ತ ನಾನು ನೀರ್ ತಕ್ಕೋತಾನೀಗ. ಅಕ್ಕಿನ ತೊಳ್ಕೊಂಡೇನ್ ನಾನು. ಈಗ ಇವತ್ನೆಲ್ಲನ ಕುಕ್ಕರ್ದಾಗ ಹಾಕೋಬೇಕು. ಈಗ ನಾನು ಬೀನ್ಸ್ ಹಾಕೋತೇನು, ಕ್ಯಾರೆಟ್, ವೆಜಿಟೇಬಲ್ಸ್ ನಿಮಗೆ ಹೆಚ್ಚ ಕಡಿಮೆ ಮಾಡ್ಕೋಬಹುದು. ನಿಮಗೆ ಎಷ್ಟು ಬೇಕಷ್ಟ ನೋಡಿ ಹಾಕೋರಿ. ಒಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡನು, ಅದನ್ನ ಈಗ ಮಿಕ್ಸ್ ಮಾಡ್ತಾನು. ಈಗ ನಾನು ಎಲ್ಲ ವೆಜಿಟೇಬಲ್ ಮಿಕ್ಸ್ ಮಾಡಿದೇನು. ಈಗ ನೀರ್ ಹಾಕ್ಬೇಕಿದ್ರಾಗ 1 ಕಪ್ ಅಕ್ಕಿಗೆ 6 ಕಪ್ ನೀರ್ ಹಾಕೋಬೇಕು ನಾವ. ಬಿಸಿಬೇಳೆ ಬಾತ್ ತಿಳುವು ಇರಬೇಕು. ಇದು ತಿಳುವಾಗಿದ್ರನ ರುಚಿ ಇರ್ತತಿ. ಈಗ ಒಂದ್ ಸ್ವಲ್ಪ ಅರಿಶಿನ ಪುಡಿ ಮಿಕ್ಸ್ ಮಾಡ್ತೇನೆ ನಾನು, ಒಂದ್ ಸ್ವಲ್ಪ ಉಪ್ಪ. ಈಗ ಎಲ್ಲಾ ಬಿ ಚಲೋದಂಗ್ ಮಿಕ್ಸ್ ಮಾಡ್ರಿ. ಕುಕ್ಕರ್ ಲಿಡ್ ಹಾಕಿ 2-3 ವಿಸಿಲ್ ಬರುವವರೆಗೆ ಕುದಿಸ್ಕೋಬೇಕು ನಾವ. ಉರಿ ಹೆಚ್ಚಿಟ್ಟ ಮಾಡ್ಕೋರಿ. ಇದನ್ನ ಬಹಳ ಹಣ್ಣಾಗಿ ಕುದಿಬಾರ್ದದ. ನಾವೀಗ ಒಗ್ಗರಣೆ ಮಾಡ್ಕೊಳ್ಳೋನು. ಒಗ್ಗರಣೆ ಮಾಡ್ಕೊಳಕ 1-2 ಚಮಚೆ ಎಣ್ಣೆ ಹಾಕ್ತಾನೆ ಇದ್ರಾಗ. ಇದ್ರಾಗ ನೀವು ತುಪ್ಪ ಹಾಕಿ ಬಿ ಮಾಡ್ಕೋಬಹುದು. ತುಪ್ಪ ಹಾಕಿ ಮಾಡ್ಕೊಂಡ್ರ ಟೇಸ್ಟ್ ಚಲೋ ಇರ್ತತಿ. ಎಣ್ಣೆ ಕಾದೈತಿ, ಒಂದ್ ಸ್ವಲ್ಪ ಸಾಸ್ಮಿ ಹಾಕ್ರಿ, ಕರಿಬೇವ, ಒಂದ್ ಈರುಳ್ಳಿ ಹೆಚ್ಚಿಟ್ಕೊಂಡನ್ನ ಇದನ್ನೀಗ ಮಿಕ್ಸ್ ಮಾಡ್ತಾನು. ಒಂದ್ ಸ್ವಲ್ಪ ಶೇಂಗಾ ಕಾಳು ಹಾಕದ ನಾನು. ನೀವು ಬೇಕಂದ್ರ ಗೋಡಂಬಿ ಬಿ ಹಾಕೋಬಹುದು, ಇಲ್ಲಾಂದ್ರ ವಟಾಣಿ ಕಾಳು ಬಿ ಹಾಕೋಬಹುದು. ಯಾವ್ದು ಹಾಕಿ ಮಾಡ್ಕೊಂಡ್ರ ಬಿ ಟೇಸ್ಟ್ ಇರ್ತೈತಿ. ಈಗ ನಾನು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಾನು, ಇದನ್ನ ಈಗ ಮಿಕ್ಸ್ ಮಾಡ್ತಾನು. ಇಲ್ಲಿ ನೀವು ಬೇಕಂದ್ರೆ ಶಿಮ್ಲಾ ಮಿರ್ಚ್ ಬಿ ಹಾಕೋಬಹುದು. ನಾ ಇಲ್ಲಿ ಶಿಮ್ಲಾ ಮಿರ್ಚ್ ಹಾಕಾನಿಲ್ಲ. ನಾನು 1 ಟೊಮೆಟೊ ಒಂದ್ ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡೇನು. ನೀವು ಹುಣಸೆ ಹಣ್ಣು ಬೇಡ ಅಂದ್ರೆ 2 ಟೊಮೆಟೊ ಹಾಕಿ ಬಿ ಮಾಡ್ಕೋಬಹುದು. ಇವು ಒಂದ್ ಸ್ವಲ್ಪ ಬೇಯಬೇಕು. ಇವು ನೋಡ್ರಿ ಈರುಳ್ಳಿ ಟೊಮೆಟೊ ಎಲ್ಲಾನ ಫ್ರೈ ಆಗಿದಾವು. ಈಗ ಇಲ್ಲಿ ನಾನು 1 ಚಮಚ ಆಗುವಷ್ಟ ಖಾರದ ಪುಡಿ ಮಿಕ್ಸ್ ಮಾಡದೇನು. ಖಾರ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಮಿಕ್ಸ್ ಮಾಡ್ರಿ. ಬಿಸಿಬೇಳೆ ಬಾತ್ ಪೌಡರ್ 2 ಚಮಚೆ. ನಾ ಇಲ್ಲಿ MTR ಬಿಸಿಬೇಳೆ ಬಾತ್ ಪೌಡರ್ ಮಿಕ್ಸ್ ಮಾಡದೇನು. ನಾ ಇಲ್ಲಿ ಹುಣಸೆ ಹಣ್ಣು ತಗೊಂಡ ಅದರ ರಸ ತೆಗೆದು ಇಟ್ಕೊಂಡೇನು, ಅದನ್ನ ಈಗ ಮಿಕ್ಸ್ ಮಾಡ್ತೇನು. ಈಗ ಒಂದ್ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡದೆ ನಾನು. ಯಾಕಂದ್ರೆ ನಾವು ಮೊದಲ ರೈಸ್ದಾಗ ಬಿ ಉಪ್ಪು ಹಾಕಿದೆವು, ನೋಡಿ ಹಾಕೋರಿ. ಈಗ ನಾ ಇಲ್ಲಿ 1 ಕಪ್ ನೀರ್ ಮಿಕ್ಸ್ ಮಾಡದೇನು. ಇದ ಒಂದ್ ಕುದಿ ಬರ್ಲಿಗ. ಕುಕ್ಕರ್ ಬಿ ವಿಸಿಲ್ ಆಗಿ ತಣ್ಣಗಾಗೈತಿ, ತೆಗದ್ ನೋಡುನು. ಇದ್ ನೋಡ್ರಿ, 1 ಕಪ್ಪಿಗೆ ನಾವು 6 ಕಪ್ ನೀರ್ ಹಾಕಿದೆವು. ಆದ್ರೂ ಬಿ ಈ ತರ ಗಟ್ಟಿ ಐತಿದ. ಈಗ ಒಗ್ಗರಣೆ ಮಾಡ್ಕೊಂಡೇವಲ್ಲ ಅದ್ರಾಗ ಮಿಕ್ಸ್ ಮಾಡ್ಕೊಂಡು ಇದನ್ನ. ಇದು ಈಗ ಒಂದ್ ಕುದಿ ಬಂದೈತಿ. ಇದನ್ ರೈಸ್ ಇದ್ರಾಗ ಮಿಕ್ಸ್ ಮಾಡ್ತೇನೆ ನಾನು. ಈಗ ಇದನ್ನ ಚಲೋದಂಗ್ ಮಿಕ್ಸ್ ಮಾಡ್ರಿ ಎಲ್ಲ. ಈಗ ನೋಡ್ರಿ ಇದ ಕುದಿ ಆದೈತಿ. ಈ ತರ ತಿಳುವು ಇರ್ಬೇಕಿದ. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ತೇನೆ ನಾನು.
ನೀವು ಬೇಕಂದ್ರೆ ಒಂದ್ ಸ್ವಲ್ಪ ತಿಂದು ನೋಡಿ ಉಪ್ಪ ಖಾರ ಕಡಿಮೆ ಆಗೈತಂದ್ರ ಈಗ ಇನ್ನೊಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೋಬಹುದು. ಇದಾಗೈತಿ, ಬಂದ್ ಮಾಡ್ತೇನೆ ಗ್ಯಾಸ. ಬಿಸಿಬೇಳೆ ಬಾತ ರೆಡಿ ಆಗೈತಿ, ಈಗ ಸರ್ವ್ ಮಾಡ್ತೇನೆ ನಾನು. ನೋಡ್ರಂತೂ ಮಸ್ತ್ ಆಗೈತಿ ಅನ್ಸಾತೈತಿ. ನಾನು ಒಗ್ಗರಣೆ ಹಾಕೋಬೇಕಾದ್ರೆ ಎಣ್ಣೆ ಹಾಕಿದೆನು, ಈಗ ಒಂದ್ ಸ್ವಲ್ಪ ಮ್ಯಾಗ ತುಪ್ಪ ಹಾಕ್ತಾನು. ಇದ್ರಾಗ ತುಪ್ಪದ ಟೇಸ್ಟ್ ಬಹಳ ಚಲೋ ಬರ್ತೈತಿ. ಬಿಸಿಬೇಳೆ ಬಾತಕ ಬೂಂದಿ ಅಂತೂ ಬೇಕು. ಮ್ಯಾಗ ಒಂದ್ ಸ್ವಲ್ಪ ಬೂಂದಿ ಹಾಕ್ತಾನು. ಈಗ ನೋಡ್ರಿ ನಮ್ ಬಿಸಿಬೇಳೆ ಬಾತ ರೆಡಿ ಆಗೈತಿ. ನೋಡಿದ್ರೆಲ್ಲ ಬಿಸಿಬೇಳೆ ಬಾತ ಎಷ್ಟ್ ಸುಲಭವಾಗಿ ಮಾಡ್ಕೊಳ್ಳೋದಂತ. ನೀವು ಮನೇಲಿ ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಿ ಬರ್ತೈತಿ. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು.